ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕಂದ್ರೆ ಅಭಿಷೇಕ್ ಇದಾರಲ್ಲ ಅವ್ರು ಆಪೋಸಿಟ್ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ನಾನು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಕ್ಯೂರಿಯಸ್ ಆಗಿದೆ. ಹೆಚ್ಚೇನು ಹೇಳೋಕೆ ಹೋಗಲ್ಲ ನಾನು, ಯಾಕಂದರೆ ಸಿನಿಮಾ ನೋಡ್ಬೇಕು ನೀವು. ಬಟ್ ಎಲ್ರಿಗೂ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು. ತುಂಬ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಆಗಲಿ, ರೈಟರ್ಸ್ ಟೀಮ್ ಆಗಲಿ. ಒಂದು ಹೇಳಬೇಕಂದ್ರೆ ಇದು ಶಿವರಾಜ್ ಕುಮಾರ್ ಸರ್ ಅವರು ನನ್ನ ಆಡಿಷನ್ಗೆ ಅಂತ ಕರೆದ್ರು. ಸೊ ಆಡಿಷನ್ ಕೂಡ ಏನು ಸ್ಟ್ರೆಸ್ಫುಲ್ ಆಗಿ ಏನಿರಲಿಲ್ಲ, ತುಂಬ ಕಂಫರ್ಟಬಲ್ ಆಗಿ ನಮ್ಮನ್ನ ಎಲ್ಲ ಕಾಸ್ಟ್ನ ಟ್ರೀಟ್ ಮಾಡಿದ್ದಾರೆ. ಹಾಗೆ ರೀಡಿಂಗ್ ಇತ್ತು, ಎಲ್ಲ ಕಾಸ್ಟ್ ಜೊತೆ ರೀಡಿಂಗ್ ಇತ್ತು. ಸೊ ಆಲ್ರೆಡಿ ನಾವು ಆಡಿಷನ್ ಟೈಮಲ್ಲೇ ಒಂದು ಬಾಂಡ್ ಡೆವಲಪ್ ಆಗಿತ್ತು, ನಮಗೆ ಒಂದು ಫ್ಯಾಮಿಲಿ ಥರ ನಾವು ಕ್ರಿಯೇಟ್ ಆಗಿದ್ವಿ. ಅದ್ರ ಜೊತೆ ಶೂಟಿಂಗಲ್ಲೂ ಕೂಡ ತುಂಬ ಕಂಫರ್ಟಬಲ್ ಆಗಿದ್ವಿ ನಾವು. ಎಲ್ಲ ಕಾಸ್ಟ್ ಟೆಕ್ನಿಷಿಯನ್ಸ್ ಆಗಲಿ ಏನೇ ಇದ್ರೂ ನಮಗೆ ಬಂದು ಹೇಳ್ತಾ ಇದ್ರು. ಟೆಕ್ನಿಕಲ್ ಟೀಮ್ ಆಗಲಿ ಈ ಥರ ಶಾರ್ಟ್ ಬೇಕಂದರೆ ಈ ಥರ ನೀವು ಪ್ರಿಪೇರ್ ಆಗಬೇಕು, ಮತ್ತು ಎಲ್ಲರೂ ಒಂಥರ ಕೋಆರ್ಡಿನೇಷನ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ಸಿನಿಮಾ ಬರ್ತಿದೆ ಅಂತ ಹೇಳೋಕ್ಕೆ. ಇದು ನನ್ನ ಮೊದಲನೇ ಸಿನಿಮಾ. ಸೊ ಹಾಗಾಗಿ ತುಂಬ ಖುಷಿ ಇದೆ ನನಗೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ತುಂಬ ಖುಷಿ ಆಗ್ತಿದೆ. ರಿಲೀಸ್ ಆಗ್ತಿರುವಂತಹ ಮೊದಲನೇ ಸಿನಿಮಾ ನಂದು. ನಾನು ಒಬ್ಬ ರಂಗ ಕಲಾವಿದ. ಮೈಸೂರಿನ ನಟನ ರಂಗ ಶಾಲೆಯಲ್ಲಿ ನಾನು ಥಿಯೇಟರ್ನ ಅಭ್ಯಾಸ ಮಾಡ್ತಿದ್ದೆ. ಆ ಟೈಮಲ್ಲಿ ಸೇಮ್ ಶಿವಕುಮಾರ್ ಸರಿಂದ ನಮಗೆ ಕಾಲ್ ಬಂತು ಆಡಿಷನ್ಗಾಗಿ, ಹಿಂಗೆ ಕತೆ ನಡೀತಿದೆ, ಬಂದು ಒಂದ್ಸರಿ ಟ್ರೈ ಮಾಡಿ ಅಂತ. ಅಲ್ಲಿ ಹೋದಾಗ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ಫಸ್ಟ್ ಮೀಟ್ ಆದರು, ಮನು ಮತ್ತು ಹರ್ಷ ಅಂತ. ಅವ್ರು ಆಲ್ರೆಡಿ ಸ್ಕ್ರಿಪ್ಟಲ್ಲಿ ಒಳಗಡೆ ಹೋಗಿ ಏನೇನು ಮಾಡ್ಬೋದು ಅದೆಲ್ಲ ಮಾಡ್ತಾಯಿದ್ರು. ಆಮೇಲೆ ಪ್ರಶಾಂತ್ ಸರ್ ಪರಿಚಯ ಆಯಿತು. ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗಿರುತ್ತೆ ಕತೆ, ಹೆಂಗೆ ತೊಗೊಂಡು ಹೋಗಬೇಕು ಅಂತ ಅನ್ಕೋತಿದ್ದೀವಿ ಅಂತ. ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಇಷ್ಟ ಆಗಿದ್ದು, ಇದು ಕೇವಲ ಹಾರರ್ ಸ್ಟೋರಿ ಅನ್ನೋದು ಮಾತ್ರ ಅಲ್ಲ, ಇದು ಒಂದು ಗೇಮ್ ಅಂತ ಅನ್ಬೋದು. ನಾವು ಆಡಲೇಬೇಕಾದಂಥ ಆಟದ ಅನಿವಾರ್ಯತೆ. ಆಟ ನಮ್ಮ ಮುಂದೆ ಬಂದಿದೆ, ಆಟ ಆಡಲೇಬೇಕು, ಆಗ ಹೆಂಗಿರುತ್ತೆ ಅಂತ. ಜೊತೆಗೆ ಸ್ಟೋರಿ ನರೇಷನಲ್ಲೂ ಕೂಡ ತುಂಬ ಟ್ವಿಸ್ಟ್ ಅಂಡ್ ಟರ್ನ್ಸು ಆ ಥರದ್ದು ಯಾವುದೂ ಇಲ್ಲ. ಲೀನಿಯರ್ ಸ್ಟೋರಿ, ನೇರವಾಗಿ ಹೋಗುತ್ತೆ. ಇಲ್ಲಿಂದ ಗೆಳೆಯರು ಹೊರಡ್ತಾರೆ, ಒಂದು ಜಾಗ ತಲುಪ್ತಾರೆ, ಅಲ್ಲೇನಾಗುತ್ತೆ, ಏನಕ್ಕೆ ಅದಾಗತ್ತೆ ಅನ್ನೋದೇ ಸ್ಟೋರಿ ಆಗಿರುತ್ತೆ. ಆಗಲೇ ಸರ್ ಹೇಳ್ದಂಗೆ ಅರಿಷಡ್ ವರ್ಗಗಳು ಮತ್ತು ಅವರು ಇನ್ನೂ ಬಹಳ ಡೀಪ್ ಆಗಿ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ. ಅದನ್ನ ಹೆಂಗ್ ಬೇಕೋ ಹಾಗೆ ಸ್ಕ್ರೀನಲ್ಲೂ ತರಿಸ್ಕೊಂಡಿದ್ದಾರೆ. ಬಹಳ ಖುಷಿಯಾಗಿದೆ ಈ ಪ್ರಾಜೆಕ್ಟ್ ಬಗ್ಗೆ. ಅಂದರೆ ಒಂದು ಸೌತ್ ಇಂಡಿಯನ್ ಸಿನಿಮಾ ಅಂತ ಕರಿಬೋದು. ಪ್ರೊಡ್ಯೂಸರ್ ಬಂದು ತಮಿಳ್ನಾಡಿಂದ ಬಂದು, ಅವರು ಆಗ್ಲೇ ಹೇಳ್ದಂಗೆ ಅವ್ರಿಗೆ ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸ್ಬೇಕು, ಆ ರೀತಿ ಯಾವುದಂಥ ಉದ್ದೇಶಗಳೇ ಇಲ್ಲ. ಈಸ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್. ಅವರೊಬ್ಬರು ರೈತರು, ಡಿಸ್ಟ್ರಿಬ್ಯೂಟರ್ಸು. ಗಾರ್ಲಿಕ್, ಬೆಳ್ಳುಳ್ಳಿ ಮತ್ತು ಜಿಂಜರ್ ಅದೆಲ್ಲ ತುಂಬ ದೊಡ್ಡ ಉದ್ಯಮ ಇದೆ. ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಇಲ್ಲಿಂದ ರವಾನೆ ಮಾಡುವಂತಷ್ಟು ಅದ್ಭುತವಾದಂಥ ರೈತ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ, ಅವರ ಬೇರೆ ಬೇರೆ ವಹಿವಾಟುಗಳೆಲ್ಲ ಇದೆ. ಇದೆಲ್ಲದ್ರ ಜೊತೆಗೆ ಮತ್ತೆ ಸಿನಿಮಾ ಮಾಡಬೇಕು ಅಂತ ಅದೇ ಒಂದು ಪ್ರೀತಿಯಿಂದ, ಅದೊಂದು ಪ್ಯಾಷನ್ ಇಟ್ಕೊಂಡು ಯಾವುದು ಸ್ಟೋರಿ ಕೇಳಿದೆ. ಸರ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸು, ಡೈರೆಕ್ಟರ್ಸು, ನಟರೆಲ್ಲ ಇದ್ದಾರೆ. ಐ ಹೋಪ್ ಯು ಇನ್ವೆಸ್ಟ್ ಲಾಟ್ ಆಫ್ ಮನಿ ಇನ್ ಕರ್ನಾಟಕ. ಆ್ಯಂಡ್ ಕರ್ನಾಟಕ ಕೂಡ ನಿಮಗೆ ಯಥೇಚ್ಛವಾಗಿ ತುಂಬಿ ನಿಮ್ಮ ಹಣವನ್ನೆಲ್ಲ ವಾಪಸ್ ಕಡಲಿ ಅಂತ ಕೇಳ್ಕೊತೀನಿ. ಒಂದು, ಈ ಪ್ರೊಡ್ಯೂಸರ್ ತಮಿಳ್ನಾಡಿಂದ ಬಂದರೆ, ನಮ್ಮ ಕಂಪ್ಲೀಟ್ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ಬಂದು ಕೇರಳದವರು. ನಮ್ಮ ಫಿಲಮನ್ನು ಎಡಿಟ್ ಮಾಡಿರುವಂತಹ ಟೈಟಸ್ ಇರ್ಬೋದು, DOP ಉನ್ನಿಕೃಷ್ಣನ್ ಇರ್ಬೋದು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತು ಕೋಆರ್ಡಿನೇಟರ್ ಆದಂಥ ರಿನಿಲ್ ವಿಲ್ಸನ್ ಇರ್ಬೋದು, ಮತ್ತು ಸೌಂಡ್ ಮಿಕ್ಸರ್ಸ್ ಇರ್ಬೋದು. ಎಲ್ಲರೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲಿಜಿನ್ ಪ್ಯಾಂಬಿನೋ ಅಂತ, ಅವರು ಕೂಡ ಕೇರಳದವರು. ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೂಡ ಆಗಿದ್ದು ಕೇರಳದಲ್ಲಿ. ಸೊ ಹಣ ತಮಿಳ್ನಾಡಿಂದ ಒಂದು ಕೇರಳದಲ್ಲಿ ಹೋಗಿ ಮತ್ತೆ ಇಲ್ಲಿ ನಿರ್ದೇಶಕರು, ಸಹ ನಿರ್ದೇಶಕರು, ಸಂಗೀತಗಾರರು, ಹಾಡುಗಾರರು ಮತ್ತು ಎಲ್ಲ ನಟರು ಕರ್ನಾಟಕದವರು, ಸ್ವಚ್ಛಂದವಾದ ಕನ್ನಡ ಭಾಷೆ ಮಾಡೋರು. ಸೊ ಈ 3 ಸ್ಟೇಟ್ಗಳು ಸೇರಿ ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟ್ ಇದಾಗಿದೆ. ಸಿನಿಮಾದ ಬಗ್ಗೆ ನಾನೇನು ಹೆಚ್ಚು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ಮಿಸ್ಟ್ರಿ, ಹಾರರ್, ಥ್ರಿಲ್ಲರ್ ಜಾನರ್ ಇರೋದ್ರಿಂದ ಆ ಮಿಸ್ಟ್ರಿಯನ್ನ ನಿಮ್ಗಳಿಗೇನೆ ಬಿಡ್ತೀನಿ. ಅದನ್ನ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ ಆ ಮಿಸ್ಟ್ರಿನೆಸ್ನ ನೀವು ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಆಸ್ ಅ ಪ್ರಾಜೆಕ್ಟ್ ತುಂಬ ಖುಷಿಯಾದಂಥ ಪ್ರಾಜೆಕ್ಟ್. ಅವ್ರು ಅಕ್ಷಯ್ ಹೇಳ್ದಂಗೆ ಶೂಟಿಂಗ್ ಹೋಗಕ್ಕೆ ಹಿಂದಿನ ದಿವಸನೇ ನಮಗೆ 50% ಪೇಮೆಂಟ್ ಕ್ಲಿಯರ್ ಮಾಡಿಬಿಟ್ರು ಪ್ರೊಡ್ಯೂಸರ್. ಅಂದರೆ ನಾವೇನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಎಲ್ರಿಗೂ ಖುಷಿ ಆಯಿತು. ಆ್ಯಂಡ್ ಶೂಟಿಂಗ್ ಮುಗಿದು ನಾವು ಕಂಟಿನ್ಯೂಸ್ ಒಂದು 27 ಅವರ್ ಶೂಟ್ ಮಾಡಿದ್ದೀವಿ. ಇನ್ನೂ ವಾಪಸ್ ಸೆಟ್ಟಿಂದ ಈಚೆಗೆ ಹೋಗಲ್ಲ, ಹಾಗೆ ಬಂದು ಮತ್ತೆ ಪೇಮೆಂಟು ಕ್ಲಿಯರ್ ಮಾಡಿಬಿಟ್ರು. ಅಂದರೆ ಇದು ನಮಗೆ ಖುಷಿ ಆಯಿತು ಅನ್ನೆಲ್ಲದಕ್ಕಿಂತ ಒಬ್ಬ ಪ್ರೊಡ್ಯೂಸರ್ಗೆ ಇರಬೇಕಾದಂಥ ಕಮಿಟ್ಮೆಂಟು ಮತ್ತು ಪ್ಯಾಷನ್ ಎಷ್ಟಿದೆ. ಇಲ್ಲ, ನಾನಿಲ್ಲ, ನನ್ನ ಕರ್ತವ್ಯ ನಾನು ಮಾಡಬೇಕು, ನಾನು ಕೊಡೋದು ಏನು ಕೊಡಬೇಕು ಅಂತ ಕೊಟ್ಟರೆ ನನಗೆ ಬರಬೇಕಾಗಿರೋದು ಬಂದೇ ಬರುತ್ತೆ ಅನ್ನೋ
ಒಂದು ಒಳ್ಳೆ ಉದ್ದೇಶದಿಂದ ಈ ಸಿನಿಮಾವನ್ನು ಮಾಡಿದ್ದಾರೆ. ಸೊ ಇಡೀ ತಂಡಕ್ಕೆ ನನ್ನನ್ನು ಕಾಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ರಶಾಂತ್ ಸರ್ ಅಂತೂ ಅವರು ಹೇಳ್ದಂಗೆ IT ಅಂತ ಕೇಳು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಕೆಲಸ ಮಾಡಿಕೊಂಡು ಮನೇಲಿ ಫ್ಯಾಮಿಲಿ ಮಕ್ಕಳು ಅದೆಲ್ಲ ಇಟ್ಕೊಂಡು ಒಂದು ಕತೆ ಮಾಡಿಕೊಂಡು ಆ ಕತೆನ ಕೇವಲ ಕತೆ ಮಾಡಿ ಕನಸಾಗಿ ಇಟ್ಕೊಳ್ಳೋದು ಬಿಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಕೆಲವ್ರ ಜೊತೆ ಮಾತಾಡಿ ಅದನ್ನ ತಗೊಂಡು ಹೋಗಿ ಒಂದು ಸಿನಿಮಾವನ್ನ ಹ್ಯಾಪನ್ ಮಾಡೋದಿದೆಯಲ್ಲ, ದಟ್ ಈಸ್ ತುಂಬಾ ಒಳ್ಳೆ ಕೆಲಸ ಸರ್. ಇನ್ನಷ್ಟು ಹೆಚ್ಚೆಚ್ಚು ಪ್ರಾಜೆಕ್ಟ್ ನಿಮಗೆ ಮಾಡೋ ರೀತಿ ಆಗಲಿ, ನಮ್ಮನ್ನೆಲ್ಲ ಕಾಸ್ಟ್ ಮಾಡ್ತಾ ಹೋಗಿ ಅಂತ ಕೇಳ್ಕೊತೀನಿ. ಇಡೀ ಕರ್ನಾಟಕಕ್ಕೆ ಮಿಸ್ಟೀರಿಯಸ್ನೆಸ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇನ್ನೊಂದೇನು ಈ ಸಿನಿಮಾದ ವಿಶೇಷತೆ ಅಂದರೆ ಡ್ಯೂರೇಷನ್ ಆಫ್ ದ ಸಿನಿಮಾ ಕೂಡ ತುಂಬಾ ದೊಡ್ಡ ಸಿನಿಮಾ ಏನಿರಲ್ಲ, ಹೊಸ ಜನರೇಷನ್ಗೆ ಅಡಾಪ್ಟ್ ಮಾಡೋ ರೀತಿ ಕೇವಲ ಒಂದು 90ರಿಂದ 100 ನಿಮಿಷ ಬರ್ಬೋದು ಸಿನಿಮಾ, 2 ಅವರ್ಗಿಂತ ಕಮ್ಮಿ ಬರುತ್ತೆ. ಸೊ ಹೊಸ ಶಾರ್ಟ್ ಜಾನರ್ಗೆ ನಾವೇನು ಹೋಗ್ತಾ ಇದ್ವಿ, ಅದಕ್ಕೆ ಈ ಸಿನಿಮಾ ಕೂಡ ಒಂದು ಇದಾಗತ್ತೆ ಅಂತ ನಾನು ಹೇಳ್ತೀನಿ. ಇನ್ನು ಕರ್ನಾಟಕರಿಗೆ ಮತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಇಲ್ಲ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನಮ್ಮ ಮುಂದೆ ಬರೋ ಎಲ್ಲ ಆಕ್ಟಿವಿಟೀಸು, ಆಡಿಯೋ ಲಾಂಚು, ಸಾಂಗ್ ರಿಲೀಸು ಎಲ್ಲದಕ್ಕೂ ನಿಮ್ಮ ಸಹಕಾರ ಹೀಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.